ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಹೃದಯ ಮತ್ತು ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ ಕುಳಿತುಕೊಳ್ಳಿ. ಏಕೆಂದರೆ ಇಂದು ನಾನು ನಿಮಗೆ ಹೇಳಲಿರುವ ಮಾತು ಯಾವುದೇ ಸಾಮಾನ್ಯ ಮಾತಲ್ಲ. ಇದು ಯಾವುದೇ ಸಾಮಾನ್ಯ ಸುದ್ದಿಯಲ್ಲ. ಇದು ನಿಮ್ಮ ಜೀವನದ ಒಂದು ಮಹತ್ವದ ತಿರುವು. ಇದರ ನಂತರ ನಿಮ್ಮ ಇಡೀ ಪ್ರಪಂಚವೇ ಬದಲಾಗಲಿದೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ತೀರಾ ನಿಜ. ಜೀವನದಲ್ಲಿ ಹಲವು ಬಾರಿ ನಿಮಗನಿಸುತ್ತದೆ ಎಲ್ಲವೂ ನಿಂತು ಹೋಗಿದೆ, ಎಲ್ಲವೂ ನಾಶವಾಗಿ ಹೋಗಿದೆ ಎಂದು. ಇನ್ನು ಮುಂದೆ ಸಾಗಲು ಯಾವುದೇ ದಾರಿ ಉಳಿದಿಲ್ಲ. ದೇವರು ನಮ್ಮ ಮಾತನ್ನು ಕೇಳುತ್ತಲೇ ಇಲ್ಲ ಅಂದುಕೊಳ್ಳುತ್ತೇವೆ. ಆದರೆ ಸ್ನೇಹಿತರೆ, ವಿಷಯ ಬೇರೆ ಏನಿದೆ. ಭಗವಂತನು ಯಾವಾಗಲೂ ನಮ್ಮನ್ನು ಗಮನಿಸುತ್ತಲೇ ಇರುತ್ತಾನೆ. ಆತ ಕೇವಲ ಸರಿಯಾದ ಸಮಯಕ್ಕೆ ಕಾಯುತ್ತಿರುತ್ತಾನೆ. ಏನೆಂದರೆ, ಸೂಕ್ತ ಸಮಯದಲ್ಲಿ ಸಿಗುವ ವರವೇ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಬಿಡುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಇಂದಿನ ಸಮಯವೂ ಸಹ ನಿಮಗೆ ಇರಲಿದೆ. ಮುಂದಿನ 24 ಗಂಟೆಗಳು. ಹೌದು ಸ್ನೇಹಿತರೆ, ಕೇವಲ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಅಂಥ ದೊಡ್ಡ ಸಂಚಲನ ಮೂಡಲಿದೆ. ಕಂಡು ಮತ್ತು ನೀವು ಯೋಚಿಸಿಯೇ ನಿಮ್ಮ ಹೃದಯ ಬಡಿತ ಜೋರಾಗುತ್ತದೆ. ನೀವು ಎಷ್ಟೋ ಬಾರಿ ರಾತ್ರಿಯಲ್ಲಿ ಎಚ್ಚರಗೊಂಡು ಯೋಚಿಸುತ್ತಿರಬಹುದು, ಹೇ ಭಗವಂತ, ಎಲ್ಲಿಯವರೆಗೆ ಹೀಗೆ ನಡೆಯುತ್ತದೆ? ಕೊನೆಗೆ ನಾವು ಇನ್ನೆಷ್ಟು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ನಾವು ಇನ್ನೆಷ್ಟು ದುಃಖ ನೋವುಗಳನ್ನು ಸಹಿಸಿಕೊಳ್ಳಬೇಕು ಎಂದು. ಎಷ್ಟೋ ಬಾರಿ ದಿಂಬಿನಲ್ಲಿ ಮುಖ ಮುಚ್ಚಿಕೊಂಡು ಕಣ್ಣೀರು ಹಾಕಿದ್ದೀರಿ ಮತ್ತು ಅದನ್ನು ಯಾರೊಂದಿಗೂ ಹಂಚಿಕೊಂಡೂ ಇಲ್ಲ. ಇನ್ನು ಮುಂದೆ ನಿಮ್ಮ ಅದೃಷ್ಟದ ಪುಟ ಎಂದಿಗೂ ತಿರುಗುವುದಿಲ್ಲ ಎಂದು ನೀವು ಭಾವಿಸಿರಬಹುದು. ಈಗ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದು ಇಡೀ ಜೀವನ ಪರ್ಯಂತ ಹೀಗೆ ಮುಂದುವರಿಯುತ್ತದೆ ಎಂದುಕೊಂಡಿದ್ದೀರಿ. ಆದರೆ ಸ್ನೇಹಿತರೆ, ವಿಷಯ ಹಾಗಲ್ಲವೇ ಅಲ್ಲ. ಹೌದು, ಆ ಪರಮಾತ್ಮನು ನಿಮ್ಮ ಪ್ರತಿಯೊಂದು ನಿಟ್ಟುಸಿರನ್ನು, ಪ್ರತಿಯೊಂದು ಪ್ರಾರ್ಥನೆಯನ್ನು ಮತ್ತು ಪ್ರತಿಯೊಂದು ಕಣ್ಣೀರಿನ ಹನಿಯನ್ನು ಲೆಕ್ಕ ಇಟ್ಟಿದ್ದಾನೆ. ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಕಣ್ಣೀರು ಹಾಕಿದ್ದೀರೋ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಸುಖ, ಸಮೃದ್ಧಿ ಮತ್ತು ಸಂತೋಷಗಳನ್ನು ನಿಮ್ಮ ಜೀವನದಲ್ಲಿ ಬರಲಿವೆ. ಹೌದು ಸ್ನೇಹಿತರೆ, ಇಂದಿನವರೆಗೆ ಪ್ರತಿಯೊಂದು ಕಷ್ಟವೂ ಕೇವಲ ಒಂದು ಪರೀಕ್ಷೆ ಆಗಿತ್ತು. ಅದೊಂದು ಕೇವಲ ಕಠಿಣ ಪರೀಕ್ಷೆ ಆಗಿತ್ತು. ಆದರೆ ಈಗ ಆ ಪರೀಕ್ಷೆ ಮುಗಿಯುತ್ತಿದೆ. ವಿಧಾತನ ಮನೆಯಿಂದ ನೇರವಾಗಿ ಬಂದು ಹೋಗಿದೆ. ಸ್ವರ್ಗದ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೆಯಲ್ಪಟ್ಟಿದೆ. ಅದರಲ್ಲಿ ಕೇವಲ ಯಾರ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲಿದೆಯೋ ಅಂಥವರ ಹೆಸರು ಮಾತ್ರ ಇರುತ್ತದೆ. ಈ ಬದಲಾವಣೆ ಇದ್ದಕ್ಕಿದ್ದಂತೆ ಆಗುತ್ತದೆ, ಯಾವುದೇ ಮುನ್ಸೂಚನೆ ಇಲ್ಲದೆ ಮತ್ತು ಯಾವುದೇ ಸಂಕೇತವಿಲ್ಲದೆ. ಮುಂದಿನ 24 ಗಂಟೆಗಳ ಒಳಗೆ ದೊಡ್ಡ ಬದಲಾವಣೆಯಾಗಲಿದೆ. ಆ ಬದಲಾವಣೆ ನೋಡುವಂಥದ್ದಾಗಿರುತ್ತದೆ. ಹೌದು ಸ್ನೇಹಿತರೆ, ನೀವು ಮುಂಜಾನೆ ಎದ್ದು ನೋಡುವಾಗ ಯಾವುದೋ ಒಂದು ಶುಭ ಸುದ್ದಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿರುತ್ತದೆ. ನಿಮಗೆ ಯಾರೊದ್ದೋ ದೂರವಾಣಿ ಕರೆ ಬರಬಹುದು. ಅದರಲ್ಲಿ ನಿಮಗೆ ಕೇವಲ ಕನಸಿನಲ್ಲಿ ಮಾತ್ರ ಕಂಡಂತಹ ಒಂದು ಅದ್ಭುತ ಅವಕಾಶ ಸಿಗಬಹುದು, ಅಥವಾ ಬಹಳ ದಿನಗಳಿಂದ ಅರ್ಧಕ್ಕೆ ನಿಂತು ಹೋಗಿದ್ದ ಕೆಲಸ ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳಬಹುದು. ನಿಮ್ಮ ವರ್ಷಗಳ ಸಾಲ ಒಂದೇ ಬಾರಿಗೆ ತೀರಿ ಹೋದರೆ ಹೇಗಿರಬಹುದು? ನೀವು ವರ್ಷಗಳಿಂದ ಕಾಯುತ್ತಿದ್ದ ವಸ್ತುಗಳು ನಿಮ್ಮ ಮನೆಗೆ ಬರಲಾರಂಭಿಸಿದಾಗ, ನಿಮ್ಮ ಸ್ವಂತ ಜನರೇ ನಿಮ್ಮನ್ನು ಹೊಸ ಗೌರವದ ದೃಷ್ಟಿಯಿಂದ ನೋಡಲು ತೊಡಗಿದಾಗ, ಹೃದಯ ಬಡಿತ ಹೆಚ್ಚಾಗುತ್ತದೆಯೋ ಇಲ್ಲವೋ ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಇದು ನಿಮ್ಮನ್ನು ನೇರವಾಗಿ ಯಶಸ್ಸು ಮತ್ತು ಸುಖದ ಕಡೆ ಕರೆದೊಯ್ಯುವ ದಾರಿಯಾಗಿದೆ. ನೀವು ಶ್ರೀಮಂತರಾಗುವ ಕನಸು ಕಾಣುತ್ತಿರಲಿ, ಅಥವಾ ಕುಟುಂಬದಲ್ಲಿ ಸುಖ ಸಮೃದ್ಧಿಯನ್ನು ಬಯಸುತ್ತಿರಲಿ, ಅಥವಾ ಮನಸ್ಸಿನ ಶಾಂತಿಯನ್ನು ಬಯಸುತ್ತಿರಲಿ, ಈಗ ಪ್ರತಿಯೊಂದು ಒಂದೊಂದಾಗಿ ನಿಮಗೆ ಸಿಗಲಿದೆ. ಆ ಭಗವಂತನು ಯಾರಿಗಾದರೂ ದಾರಿ ಮಾಡಿ ಕೊಡಬೇಕಾದರೆ ಸುಮ್ಮನೆ ಕೊಡುವುದಿಲ್ಲ. ಆತ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡುತ್ತಾನೆ. ಅದರಲ್ಲಿ ನಿಮ್ಮ ಪ್ರತಿಯೊಂದು ದುಃಖ, ಪ್ರತಿಯೊಂದು ಹೋರಾಟ, ಪ್ರತಿಯೊಂದು ಕಣ್ಣೀರಿನ ಹನಿ ಲೆಕ್ಕವೂ ಇರುತ್ತದೆ. ನೀವು ಕಳೆದು ಹೋದ ವರ್ಷಗಳು, ನಿಮ್ಮ ಕಷ್ಟಗಳು, ನಿಮ್ಮ ಕನಸುಗಳು ಎಲ್ಲವೂ ಆತ ನೋಡಿರುತ್ತಾನೆ. ಈಗ ವಿಧಾತನೇ ನಿರ್ಧಾರ ಮಾಡಿದ್ದಾನೆ, ಇನ್ನು ಮುಂದೆ ಈ ಮಗುವಿನ ಜೀವನದಲ್ಲಿ ಸಂತೋಷದ ಮಳೆ ಸುರಿಯಬೇಕೆಂದು. ಏಕೆಂದರೆ ಸ್ನೇಹಿತರೆ, ಈಗ ನಿಮ್ಮ ಸರದಿ ಬಂದಿದೆ. ಎಷ್ಟೋ ಬಾರಿ ನೀವು ರಾತ್ರಿ ಮಲಗುವಾಗ ಯೋಚಿಸಿರಬಹುದು, ನನ್ನ ದಿನಗಳು ಎಂದಾದರೂ ಬದಲಾಗುತ್ತವೆ, ನಮ್ಮ ಜೀವನದಲ್ಲಿ ಎಂದಾದರೂ ಒಂದು ದಿನ ಆ ಸಂತೋಷಗಳು ಬರುತ್ತವೆ ಎಂದು. ನಾವು ಯಾವ ಸಂತೋಷವನ್ನು ಹುಡುಕುತ್ತಿದ್ದೇವೋ, ಯಾವುದರ ಕನಸು ಕಾಣುತ್ತಿದ್ದೇವೋ ಆ ದಿನಗಳು ಬರುತ್ತವೆ. ಎಷ್ಟೋ ಬಾರಿ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರಬಹುದು, ನನಗೂ ಎಂದಾದರೂ ನೆಮ್ಮದಿ, ಸುಖ ಮತ್ತು ಗೌರವ ಸಿಗುತ್ತದೆಯೇ ಎಂದು. ಹಾಗಾದರೆ ಈಗ ಕೇಳಿ, ಈಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಮಯ ಬಂದಿದೆ. ಭಗವಂತ ನಿಮಗಾಗಿ ಸಿದ್ಧಪಡಿಸುತ್ತಿರುವ ದಾರಿಯಲ್ಲಿ ಎಲ್ಲಕ್ಕಿಂತ ಮೊದಲು ನಿಮ್ಮ ಕೈಗೆ ಒಂದು ಉತ್ತಮ ಅವಕಾಶವನ್ನು ನೀಡಲಿದ್ದಾನೆ. ಹೌದು ಸ್ನೇಹಿತರೆ, ಆ ದಾರಿ ಯಾವುದೇ ಸಾಮಾನ್ಯವಾದುದಲ್ಲ. ಈ ಅವಕಾಶ ಎಂಥದ್ದಾಗಿರುತ್ತದೆ ಎಂದರೆ, ಅದನ್ನು ನೋಡಿ ನೀವೇ ಸ್ವತಃ ಹೇಳುತ್ತೀರಿ, ಇದು ನನ್ನ ಯೋಚನೆಗಿಂತಲೂ ಮಿಗಿಲಾದದ್ದು ಎಂದು. ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಅಥವಾ
ನಿಮ್ಮ ಉದ್ಯೋಗದಲ್ಲಿ ಅಂತ ಬದಲಾವಣೆ ಬರಲಿದೆ ಎಂದರೆ ಜನರು ಕೂಡ ಆಶ್ಚರ್ಯರಾಗುತ್ತಾರೆ, ಇವರ ಅದೃಷ್ಟ ಹೇಗೆ ಬದಲಾಯಿತು ಎಂದು. ಇಂದಿನವರೆಗೂ ಮನೆಯಲ್ಲಿ ಜಗಳ, ತಕರಾರುಗಳು ಅಥವಾ ಬೇಸರ ಮನೆ ಮಾಡಿದ್ದರೆ ಈಗ ಅದೆಲ್ಲವೂ ಕೊನೆಗೊಳ್ಳುವ ಸಮಯ ಬಂದಿದೆ. ಇದ್ದಕ್ಕಿದ್ದಂತೆ ಹೇಗೆ ಎಂಬುದು ನೀವೇ ನೋಡುತ್ತೀರಾ. ಮನೆಯ ವಾತಾವರಣದಲ್ಲಿ ಸಿಹಿ ಮೂಡುತ್ತದೆ. ಎಲ್ಲಿ ಮೊದಲು ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳವಾಗುತ್ತಿತ್ತೋ ಅಲ್ಲಿ ಈಗ ನಗು ಅರಳುತ್ತದೆ. ಈಗ ದೇವರು ನಿಮಗಾಗಿ ಕೇವಲ ಅನ್ನ, ಬಟ್ಟೆ, ವಸತಿಗಾಗಿ ದಾರಿ ಮಾಡುತ್ತಿಲ್ಲ. ಆತ ನಿಮಗಾಗಿ ಶ್ರೀಮಂತಿಕೆಯ ಮಹಾದ್ವಾರವನ್ನೇ ತೆರೆಯುತ್ತಿದ್ದಾನೆ. ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ಶ್ರದ್ಧೆ ಮತ್ತು ಆ ದೇವರ ಆಶೀರ್ವಾದ ಒಟ್ಟಾಗಿ ನಿಮ್ಮನ್ನು ಇಂದು ಯಶಸ್ಸು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಕೈಗೆ ಅಂಥ ಅವಕಾಶಗಳು ಸಿಗಲಿವೆ ಎಂದರೆ ನೀವು ಮನಸ್ಸು ಮಾಡಿದರೆ ಲಕ್ಷಗಳಲ್ಲ, ಕೋಟಿಗಟ್ಟಲೆ ಸಂಪಾದಿಸಬಹುದು. ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ಇವೆಲ್ಲವೂ ಯಾವುದೇ ತಪ್ಪು ಹಾದಿ ಹಿಡಿಯದೆ ಸಂಪೂರ್ಣ ಪ್ರಾಮಾಣಿಕತೆಯಿಂದಲೇ ಸಾಧ್ಯವಾಗುತ್ತದೆ. ಹೌದು ಸ್ನೇಹಿತರೆ, ಹಣ ಮತ್ತು ಕೀರ್ತಿಯ ಜೊತೆಗೆ ಭಗವಂತ ನಿಮ್ಮ ಹೃದಯಕ್ಕೆ ಆ ನೆಮ್ಮದಿಯನ್ನು ನೀಡಲಿದ್ದಾರೆ. ಯಾವುದನ್ನು ಹುಡುಕುತ್ತಾ ನೀವು ಅಲಿದಾಡುತ್ತಿದ್ದೀರೋ ಆ ನೆಮ್ಮದಿ ಸಿಗಲಿದೆ. ಈಗ ಆ ಚಡಪಡಿಕೆಯ ಒತ್ತಡಗಳೆಲ್ಲವೂ ದೂರವಾಗುತ್ತವೆ. ನಿಮ್ಮ ಮುಂದಿನ ಹಾದಿಯನ್ನು ಭಗವಂತನೇ ನಿರ್ಧರಿಸುತ್ತಾನೆ. ನೀವು ಮುಂದೆ ಎಲ್ಲಿವರೆಗೂ ಹೋಗಬೇಕು ಮತ್ತು ಹೇಗೆ ಹೋಗಬೇಕು ಎಂಬುದನ್ನು ಆತನೇ ಮುನ್ನಡೆಸುತ್ತಾನೆ. ರಾತ್ರಿ ಮಲಗುವಾಗ ನಿಮಗೆ ಗಾಢವಾದ ನಿದ್ದೆ ಬರುತ್ತದೆ, ನೆಮ್ಮದಿಯ ನಿದ್ದೆ ಸಿಗುತ್ತದೆ. ಮುಂಜಾನೆ ಎದ್ದ ತಕ್ಷಣ ಹೊಸ ಚೈತನ್ಯದ ಅನುಭವವಾಗುತ್ತದೆ. ನಿಮ್ಮ ಮನಸ್ಸು ಎಷ್ಟು ಹಗುರವಾಗುತ್ತದೆ ಎಂದರೆ ನೀವೇ ಸ್ವತಃ ಹೇಳುತ್ತೀರಿ, ಜೀವನ ಎಷ್ಟು ಅದ್ಭುತವಾಗಿದೆ ಎಂದು. ಸ್ನೇಹಿತರೆ, ಇಂದಿನಿಂದ ಜನರು ನಿಮ್ಮ ಹೆಸರನ್ನು ಗೌರವದಿಂದ ಕಾಣುತ್ತಾರೆ. ನಿಮ್ಮ ಕೆಲಸ, ನಿಮ್ಮ ಮಾತು, ನಿಮ್ಮ ನಡವಳಿಕೆಯನ್ನು ಎಲ್ಲರೂ ಪ್ರಶಂಸಿಸುತ್ತಾರೆ. ಮೊದಲು ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದ ಜನರು ಈಗ ನಿಮಗೆ ಗೌರವ ಸಲ್ಲಿಸುವುದನ್ನು ನೀವು ಕಾಣುತ್ತೀರಿ. ನನ್ನ ಗುರುತು ಕೇವಲ ನನ್ನ ಓಣಿಗಷ್ಟೇ ಸೀಮಿತವಾಗಿಲ್ಲ ಅನಿಸುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಗುರುತು ಇಷ್ಟಕ್ಕೆ ನಿಲ್ಲುವುದಿಲ್ಲ. ಅದು ಇನ್ನು ಮುಂದೆ ಬೆಳೆಯಲಿದೆ, ದೂರದವರೆಗೂ ನಿಮ್ಮ ಹೆಸರನ್ನು ಹರಡಲಿದೆ. ಇವೆಲ್ಲವೂ ಇದ್ದಕ್ಕಿದ್ದಂತೆ ಆಗುವುದಿಲ್ಲ. ನಿಮಗೆ ದೇವರ ಕಡೆಯಿಂದ ಸೂಚನೆಗಳು ಸಿಗಲು ಪ್ರಾರಂಭಿಸುತ್ತವೆ. ಹೌದು ಸ್ನೇಹಿತರೆ, ನಂಬಿಕೆ ಇಡಿ. ಮೇಲೆ ಕುಳಿತಿರುವ ಆ ಭಗವಂತ ನಿಮ್ಮ ಜೀವನದಿಂದ ಎಲ್ಲ ದುಃಖ ನೋವುಗಳನ್ನು ದೂರ ಮಾಡಲಿದ್ದಾನೆ. ಹೌದು, ಭಗವಂತ ನಿಮಗಾಗಿ ಸಿದ್ಧಪಡಿಸಿರುವ ದಾರಿಯ ಸಿದ್ಧತೆಗಳು ಇವತ್ತಿನಿಂದಲ್ಲ, ಅದು ಬಹಳ ದಿನಗಳ ಹಿಂದೆಯೇ ಆರಂಭವಾಗಿತ್ತು. ನೀವು ಅಂದುಕೊಳ್ಳುತ್ತಿದ್ದೀರಿ ನನ್ನ ಪರಿಸ್ಥಿತಿ ಎಂದು ಹೀಗೆ ಸುಮ್ಮನೆ ಸಾಗುತ್ತಿದೆ ಎಂದು. ಆದರೆ ನಿಜ ಏನೆಂದರೆ ನಿಮ್ಮೊಂದಿಗೆ ನಡೆಯುತ್ತಿದ್ದ ಆ ಸಣ್ಣ ಪುಟ್ಟ ಘಟನೆಗಳು ಸುಮ್ಮನೆ ನಡೆಯುತ್ತಿರಲಿಲ್ಲ, ಅವೆಲ್ಲವೂ ಹಾದಿಗಳಾಗಿದ್ದವು. ರೈತನು ಹೊಲದಲ್ಲಿ ಬೀಜ ಬಿತ್ತಿದ ತಕ್ಷಣ ಫಸಲು ಕೊಯ್ಯಲು ಸಾಧ್ಯವಿಲ್ಲವೇ? ಹಾಗೆ ಭಗವಂತನು ಮೊದಲು ಬೀಜವನ್ನು ಬಿತ್ತುತ್ತಾನೆ. ಆ ಬೀಜಗಳನ್ನು ನಿಮ್ಮ ಅನುಭವದ ಮತ್ತು ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಕಲಿಕೆಯ ಬೀಜಗಳಾಗಿವೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ ಒಂದು ಸಮಯ ಅಂತಹದ್ದು ಬರುತ್ತದೆ ಯಾವಾಗ ನೀವು ಪ್ರತಿಯೊಂದು ವಿಷಯವೂ ನಿಮ್ಮ ಪರವಾಗಿ ನಡೆಯುತ್ತಿದೆ ಎಂಬುದು ಅನುಭವಿಸುತ್ತೀರಿ. ನಿಮ್ಮ ಪ್ರಯತ್ನಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತವೆ. ಜನರು ನಿಮಗೆ ಸಹಾಯ ಮಾಡಲು ಸಿದ್ಧರಿರುತ್ತಾರೆ. ನಿಮ್ಮ ಹಾದಿಯಲ್ಲಿ ಬರುವ ತೊಂದರೆಗಳು ತಾವಾಗಿ ದೂರ ಸರಿಯುತ್ತಾ ಹೋಗುತ್ತವೆ. ಹೌದು ಸ್ನೇಹಿತರೆ, ಭಗವಂತ ನಿರ್ಮಿಸಿದ ಹಾದಿ ಸಂಪೂರ್ಣವಾಗಿ ನಿಮ್ಮ ಕಣ್ಣ ಮುಂದೆ ಇರುತ್ತದೆ, ಅತ್ಯಂತ ಸ್ಪಷ್ಟ ಹಾಗೂ ನೇರವಾಗಿ. ಆಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ, ಇನ್ನು ಮುಂದೆ ನಿಲ್ಲುವುದಲ್ಲ, ಕೇವಲ ಮುನ್ನುಗ್ಗುವುದಷ್ಟೇ ನಮ್ಮ ಕೆಲಸ ಎಂದು. ಮನೆಯಲ್ಲಿ ಸಂತೋಷಗಳು ತುಂಬಿದಾಗ ಅದರ ಶುಭವಾರ್ತೆ ಪ್ರತಿಯೊಂದು ಮೂಲೆಯಲ್ಲೂ ಕಾಣಿಸುತ್ತದೆ. ಮನೆಯಲ್ಲಿ ಮಧುರತೆ ಮೂಡುತ್ತದೆ, ಹರ್ಷದ ಸಂತೋಷದ ಕ್ಷಣಗಳು ಬರುತ್ತವೆ, ಸಂಬಂಧದಲ್ಲಿ ಆತ್ಮೀಯತೆ ಹೆಚ್ಚುತ್ತದೆ, ನಿಮ್ಮ ಮಕ್ಕಳ ಮುಖದಲ್ಲಿ ಸಂತೋಷದ ನಗು ಅರಳುತ್ತದೆ, ನಿಮ್ಮ ಜೀವನ ಸಂಗಾತಿ ಕಣ್ಣುಗಳಲ್ಲಿ ತೃಪ್ತಿ ಕಾಣಿಸುತ್ತದೆ ಮತ್ತು ನಿಮ್ಮ ಹಿರಿಯರು ನಿಮಗೆ ಆಶೀರ್ವದಿಸುತ್ತಾರೆ. ಈ ಆಶೀರ್ವಾದಗಳು ನಿಮ್ಮ ಮುಂಬರುವ ದಿನಗಳನ್ನು ಉಜ್ವಲಗೊಳಿಸಲಿವೆ. ಮುಂಬರುವ ದಿನಗಳು ಮತ್ತಷ್ಟು ಬಂಗಾರದಂತೆ ಸುಂದರಗೊಳಿಸಲಿವೆ. ಹೌದು ಸ್ನೇಹಿತರೆ, ಇದು ನಿಮಗಾಗಿ ಕಾಯುತ್ತಿದ್ದ ಅದೇ ಅದೃಷ್ಟದ ಸಮಯವಾಗಿದೆ. ಈ ದಿನವು ನಿಮ್ಮ ಜೀವನದಲ್ಲಿ ಅಪಾರ ಸಂತೋಷ ಮತ್ತು ನೆಮ್ಮದಿಯನ್ನು ತರಲಿದೆ ಎಂದು ಹೇಳಬಯಸುತ್ತೇವೆ. ನಿಮ್ಮ ಜೀವನದಲ್ಲಿ ಸುಖ ಸೌಕರ್ಯಗಳು ಹೆಚ್ಚಾಗುವ ಬಲವಾದ ಯೋಗಗಳು ಗೋಚರಿಸುತ್ತಿವೆ. ಮನೆಯ ವಾತಾವರಣದಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಉಂಟಾಗಲಿದ್ದು ಕುಟುಂಬದ ಪರಿಸರ ಹಸನ್ಮುಖಿಯಾಗುತ್ತದೆ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ಬಾಂಧವ್ಯವು ಮೊದಲಿಗಿಂತಲೂ ಹೆಚ್ಚು ಗಟ್ಟಿಯಾಗಲಿದೆ. ದೀರ್ಘಕಾಲದಿಂದ ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಮನೆಯಲ್ಲಿ ಉದ್ವಿಗ್ನತೆ ಅಥವಾ ಕಲಹ ನಡೆಯುತ್ತಿದ್ದರೆ ಇಂದು ಪರಸ್ಪರ ಮಾತುಕತೆ ಮತ್ತು ತಿಳುವಳಿಕೆ ಮೂಲಕ ಅದಕ್ಕೆ ಸೂಕ್ತ ಪರಿಹಾರ ಸಿಗಲಿದೆ. ಆರ್ಥಿಕ ದೃಷ್ಟಿಕೋನದಿಂದಲೂ ಸಹ ಈ ದಿನವು ಅತ್ಯಂತ ಶುಭ ಸಂಕೇತಗಳನ್ನು ಹೊತ್ತು ತರುತ್ತಿದೆ.
ಇದು ಅತ್ಯುತ್ತಮ ಸಮಯವಾಗಿದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತಲೂ ಸಾಕಷ್ಟು ಬಲಿಷ್ಠವಾಗುತ್ತದೆ. ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಹೂಡಿಕೆ ಮತ್ತು ಸೃಜನಶೀಲತೆ. ಒಂದು ವೇಳೆ ನೀವು ಯಾವುದೇ ಹೊಸ ಕೆಲಸದಲ್ಲಿ ಹೂಡಿಕೆ ಮಾಡಲು ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಅದರ ಧನಾತ್ಮಕ ಫಲಿತಾಂಶಗಳು ಭವಿಷ್ಯದಲ್ಲಿ ಕಾಣಬಹುದು. ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಅನುಭವಿ ವ್ಯಕ್ತಿಗಳ ಸಲಹೆ ಖಂಡಿತವಾಗಿಯೂ ಪಡೆದುಕೊಳ್ಳಿ. ಇದು ನಿಮಗೆ ಹೆಚ್ಚು ಉತ್ತಮವಾಗಿರುತ್ತದೆ. ಏಕೆಂದರೆ ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮಗೆ ಶುಭ ಅವಕಾಶಗಳ ಸಂಕೇತಗಳು ಸಿಗುತ್ತಿವೆ. ಆದರೆ ವಿವೇಚನಾ ಪೂರ್ವಕವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಯಾವಾಗಲೂ ಅಗತ್ಯವಾಗಿರುತ್ತದೆ. ಇಂದು ನಿಮ್ಮ ಸೃಜನಶೀಲ ಸಾಮರ್ಥ್ಯವು ಉತ್ತುಂಗದಲ್ಲಿರುತ್ತದೆ. ಒಂದು ವೇಳೆ ನೀವು ಕಲೆ, ಬರವಣಿಗೆ, ಸಂಗೀತ, ಸಾಮಾಜಿಕ ಜಾಲತಾಣ, ಶಿಕ್ಷಣ ಅಥವಾ ಯಾವುದೇ ಸೃಜನಶೀಲ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದರೆ ನಿಮಗೆ ಹೊಸ ಪ್ರೇರಣೆ ಸಿಗಬಹುದು. ನಿಮ್ಮ ಮನಸ್ಸಿನಲ್ಲಿ ಹೊಸದನ್ನು ಮಾಡುವ ಇಚ್ಛೆ ಜಾಗೃತಗೊಳ್ಳಲಿದ್ದು ಇದೇ ಹೊಸ ಆಲೋಚನೆಯು ಭವಿಷ್ಯದ ಎಲ್ಲ ಯಶಸ್ಸಿಗೆ ಬಲವಾದ ಅಡಿಪಾಯವಾಗಲಿದೆ. ಈ ಸಮಯವು ಉದ್ಯೋಗಸ್ಥರಿಗೆ ಮತ್ತು ಸಂಬಳ ಪಡೆಯುವ ಜನರಿಗೂ ಸಹ ಅತ್ಯಂತ ಉತ್ತಮವಾದ ದಿನವೆಂದು ಸಾಬೀತಾಗಬಹುದು. ಒಂದು ವೇಳೆ ನೀವು ದೀರ್ಘಕಾಲದಿಂದ ಉದ್ಯೋಗ ಬದಲಾಯಿಸುವ ಆಲೋಚನೆಯಲ್ಲಿದ್ದರೆ ಇಂದು ನಿಮಗೆ ಹೊಸ ಮಾಹಿತಿ, ಉತ್ತಮ ಅವಕಾಶ ಅಥವಾ ಉದ್ಯೋಗದ ಆಫರ್ ಸಿಗುವ ಸಾಧ್ಯತೆ ಇದೆ. ಸಂದರ್ಶನಕ್ಕೆ ಸಿದ್ಧತೆ ನಡೆಸುತ್ತಿರುವ ಜನರ ಭವಿಷ್ಯದಲ್ಲಿ ಉತ್ತಮ ಪ್ರಗತಿಯಾಗಲಿದೆ. ಯಾರು ಸರ್ಕಾರಿ ಉದ್ಯೋಗಕ್ಕಾಗಿ ಸಿದ್ಧತೆ ನಡೆಸುತ್ತಿದ್ದಾರೋ ಅವರು ತಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸಬೇಕಾಗುತ್ತದೆ. ಗ್ರಹಗಳ ಸ್ಥಿತಿಯು ನಿರಂತರವಾಗಿ ಪ್ರಯತ್ನಿಸುವವರಿಗೆ ಮುಂಬರುವ ದಿನಗಳಲ್ಲಿ ಶುಭ ಸುದ್ದಿಯನ್ನು ನೀಡುವ ಸಂಕೇತಗಳನ್ನು ತೋರಿಸುತ್ತಿದೆ. ಹೌದು ಸ್ನೇಹಿತರೆ, ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೂ ಸಹ ಈ ಸಮಯವು ಅತ್ಯಂತ ಲಾಭದಾಯಕವಾಗಿರಲಿದೆ. ಸರ್ಕಾರಿ ಕ್ಷೇತ್ರಕ್ಕೆ ಸೇರಿದ ಜನರಿಗೆ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಬಲವಾದ ಯೋಗಗಳಿವೆ. ನಿಮ್ಮ ಕೆಲಸಗಳು ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತದೆ ಮತ್ತು ಹಿರಿಯ ಅಧಿಕಾರಿಗಳು ನಿಮ್ಮ ಜವಾಬ್ದಾರಿಯ ಮೇಲೆ ಪೂರ್ಣ ನಂಬಿಕೆಯನ್ನು ಇಡುತ್ತಾರೆ. ನೀವು ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದರೆ ಭವಿಷ್ಯದಲ್ಲಿ ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಹೌದು ಸ್ನೇಹಿತರೆ, ವ್ಯಾಪಾರ ವ್ಯವಹಾರ ಮಾಡುವವರಿಗೂ ಸಹ ಈ ದಿನವು ಅತ್ಯಂತ ಉತ್ಸಾಹಭರಿತವಾಗಿರುತ್ತದೆ. ಹಳೆಯ ಗ್ರಾಹಕರಿಂದ ಪೂರ್ಣ ಸಹಕಾರ ಸಿಗಲಿದ್ದು ಹೊಸ ಗ್ರಾಹಕರೊಂದಿಗೆ ಸಂಪರ್ಕ ಸಾಧಿಸುವ ಉತ್ತಮ ಯೋಗಗಳು ಸೃಷ್ಟಿಯಾಗುತ್ತವೆ. ಒಂದು ವೇಳೆ ನಿಮ್ಮ ವ್ಯಾಪಾರವು ಆನ್ಲೈನ್ ಮಾಧ್ಯಮದೊಂದಿಗೆ ಸಂಪರ್ಕ ಹೊಂದಿದ್ದರೆ ಲಾಭ ಗಳಿಸಲು ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಈ ದಿನಗಳಲ್ಲಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವ ಜನರು ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ. ಏಕೆಂದರೆ ನಂಬಿಕೆ ಮತ್ತು ವಿಶ್ವಾಸವೇ ಯಾವುದೇ ವ್ಯಾಪಾರದ ಅತ್ಯಂತ ದೊಡ್ಡ ಆಸ್ತಿಯಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಪರಸ್ಪರ ವಿಶ್ವಾಸವನ್ನು ಸದಾ ಉಳಿಸಿಕೊಳ್ಳುವುದು ಬಹಳ ಮುಖ್ಯ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.